ಎಷ್ಟೋ ಪೊಲೀಸ್ ಅಧಿಕಾರಿಗಳು ಪೊಲೀಸರು ಪ್ರಾಣ ಕೊಟ್ಟಾರೆ, ಎಷ್ಟೋ ಮುಗ್ಧ ರೈತರನ್ನ ಅವ್ರು ಕೊಲೆ ಮಾಡ್ಯಾರ, ಎಷ್ಟೋ ಸಾಮಾನ್ಯ ಜನರ ಮೇಲೆ ಅವರು ನೋಡ್ರಿ ನಿಮ್ಮದು ನಕ್ಸಲ್ ಚಟುವಟಿಕೆ ಅನ್ನುವಂಥದ್ದು ದೇಶದ್ರೋಹಿ ಕೆಲಸ. ಅವ್ರಿಗೆ ಪ್ಯಾಕೇಜ್ ಕೊಡುವಂಥದ್ದಲ್ಲ, ಅದಕ್ಕೆ ನ್ಯಾಯಾಲಯ ಅದನ್ನು ತೀರ್ಮಾನ ಮಾಡ್ತೈತೆ ಅವ್ರು ಏನೇನು ಮಾಡ್ಯಾರ ಅನ್ನೋದು. ಈಗ ಅವ್ರು ಎಲ್ಲೆಲ್ಲಿ ಅಡಗಿಟ್ಟಂಥ ಶಸ್ತ್ರಾಸ್ತ್ರಗಳು ಯಾಕೆ ನೀವು ಸಮರ್ಪಣೆ ಮಾಡಲಿಲ್ಲ? ಹಾಂ, ಶರಣಾಗತಿ ಆದಮೇಲೆ ವಶಕ್ಕೆ ತಗೊಂಡಿದ್ದಾರೆ. ಹಾಂ, ಶರಣಾಗತಿ ಆಗೋ ಟೈಮ್ನಾಗ ಮುಂದೂಡಬೇಕು, ಎಲ್ಲ ಪ್ರದರ್ಶನ ಮಾಡಬೇಕು. ಯಾವುದೇ ಶರಣಾಗತಿ ಪಾಕಿಸ್ತಾನ ನಮ್ಮ ದೇಶದ ವಿರುದ್ಧ ಸೋತಾಗ ಎಲ್ಲ ವಿತ್ ವೆಪನ್ಸ್ ಶರಣಾಗತಿ ಆಗಿದ್ದರು. ಇವರು ನಕ್ಸಲೀಯರು, ಇವರು ಎಲ್ಲೋ ಯಾವ ಅಡವಿಯಲ್ಲಿ ಯಾವ ಅರಣ್ಯದಲ್ಲಿ ಅದು ಮುಚ್ಚಿಟ್ಟಾರೋ ಅದನ್ನು ಮೊದಲ ಸರೆಂಡರ್ ಆಗಬೇಕಾಗಿತ್ತು. ಸರೆಂಡರ್ ಅನ್ನುವಂಥದ್ದು ಶಬ್ದ ಏನಿದೆಯಲ್ಲ ವಿತ್ ವೆಪನ್ಸ್ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರು ಅವ್ರಿಗೆ ಸರೆಂಡರ್ ಆಗ್ಯಾರ. ನಾಳೆ ತಂದು ಕೊಡ್ರಿ ವೆಪನ್ಸು. ಇನ್ನು ಮ್ಯಾಗ ಏನಾಗ್ತದೆ ಅಂದ್ರೆ ಇದೊಂದು ಸ್ಟೈಲ್ ಆಗ್ತದೆ, 4-5 ಮಂದಿನ ಕೊಲೆ ಮಾಡೋದು ಮಾಡಿ ನಕ್ಸಲ್ ಅಂತೇಳಿ ಗುರುತು ಮಾಡ್ಕೊಂಡು ಒಂದು ಕುಡುಗೋಲ ಇದ್ರ ಚಿತ್ರ ಅಡ್ಡಾಡೋ ಇಲ್ಲಿ ಒಂದು ನಕ್ಸಲತ್ ಫೋಟೋ ಬರ್ತದೆ. 1 ತಿಂಗಳು 2 ತಿಂಗಳದಾಗ ಅವ್ರೇನು ಮಾಡ್ತಾರೆ, ಶರಣಾಗತಿ ಆಗ್ತಾರೆ. ಅವ್ರು ಒಂದು ಪ್ಯಾಕೇಜ್ ಕೊಡ್ತೀರಿ ಅಂದ್ರೆ ಈ ಪೊಲೀಸರ ಕುಟುಂಬಗಳಿಗೆ ಏನು ಹೇಳ್ತೀರಿ ನೀವು? ಜನರ ಪ್ರಾಣ ರಕ್ಷಣೆ ಮಾಡೋ ಪೊಲೀಸರು ಹೊಡೆದಾರೆ, ಜನಸಾಮಾನ್ಯರನ್ನು ನಾಗರಿಕರನ್ನು ಕೊಲೆ ಆಗಿದೆ. ಇದಕ್ಕೇನು ನೀವು ಪರಿಹಾರ? ಅವ್ರಿಗೆ ಪ್ಯಾಕೇಜ್ ಕೊಟ್ರಪ್ಪ, ಈ ಕುಟುಂಬಗಳದ್ದೇನು? ಆ ಪೊಲೀಸರಿಗೆ ಏನು ನೀವು ನ್ಯಾಯ ಕೊಡ್ತೀರಿ? ಇದು ನಮ್ಮ ಪ್ರಶ್ನೆ. ಮುಖ್ಯವಾಹಿನಿಗೆ ಬರ್ಬೇಕಂದ್ರೆ ಕಾನೂನು ಪ್ರಕಾರ ಬರಬೇಕು, ಕಾನೂನಿನಲ್ಲಿ ಬರಬೇಕು, ಸರೆಂಡರ್ ಆಗಬೇಕು, ವಿತ್ ವೆಪನ್ಸ್ ಇರಬೇಕು. ಅದು ನ್ಯಾಯಾಲಯ ತೀರ್ಮಾನ. ಇವರು ಎಲ್ಲ ಸರೆಂಡರ್ ಆಗ್ಯಾರ, ಇವ್ರನ್ನ ನಾವು ಮುಖ್ಯವಾಹಿನಿ ತರಬೇಕಾಗೈತಿ. ಅವ್ರು ತರೋದ್ರ ಬಗ್ಗೆ ನಮ್ಗೆ ಇರೋದಿಲ್ಲ. ನಕ್ಸಲರ ಒಳಗೆ ತಪ್ಪಿ ಯಾಕಾದ್ರೆ ಯುವಕರಲ್ಲಿ ಇಂಥ ಎಲ್ಲ ತಪ್ಪು ಇದನ್ನು ಕೊಟ್ಟು ಈ ದೇಶನಾಗ ಏನಾಗೈತೆ ಅಂದರೆ ದೇಶದ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡೋದು, ಹಿಂದುತ್ವದ ವಿರುದ್ಧ ಮಾತಾಡೋದು, ಈ ರೀತಿ ಒಂದು ಫ್ಯಾಷನ್ ಆಗಿದೆ. ಆ ಫ್ಯಾಷನ್ದಿಂದ ಇವತ್ತು ಮುಗ್ಧ ಯುವಕರು ಹೋಗಿರ್ತಾರೆ. ಅವ್ರು ವಾಪಸ್ ಮುಖ್ಯವಾಹಿನಿ ತರಬೇಕಾದ್ರೆ ಅವ್ರು ತಿಳುವಳಿಕೆ ಬಂದ ಮ್ಯಾಗ ಅವ್ರು ಬಂದು ಸರೆಂಡರ್ ಆಗುವಾಗ ಎಲ್ಲ ಶಸ್ತ್ರಾಸಹಿತ ಆಗಿ ಅವರು ಒಂದು ಜೀವನ ಕಲ್ಪಿಸುವಂಥ ಒಂದು ವ್ಯವಸ್ಥೆ ಮಾಡಬೇಕು ಹೊರತು ನೀವು ಏನೇನೋ ಮಾಡ್ಕೊಂಡು ಪ್ಯಾಕೇಜ್ ಕೊಡ್ತೀನಿ ಅಂದ್ರೆ ಇನ್ನು ಎಲ್ಲರೂ ಅದೇ ಮಾಡ್ತಾರೆ. 4 ಹೊಡಿತಾರೆ, ಒಂದು 6 ತಿಂಗಳು ಗಪ್ ಹಾಕ್ತಾರೆ, ಮುಂದೆ ಬಂದು ಸರೆಂಡರ್ ಇರ್ತಾರೆ, ಮುಂದಿದ್ರು ನೀವು ರೊಕ್ಕ ಕೊಡ್ತೀರಿ.